ಹಲೋ ನಮಸ್ತೆ. ಇದೊಂದು ಮರಾಠ ಸಾಮ್ರಾಜ್ಯದ ಕಿರು ಪರಿಚಯ. ಮರಾಠರಲ್ಲಿ ಪ್ರಸಿದ್ಧ ದೊರೆ ಶಿವಾಜಿ. ಈ ಶಿವಾಜಿ ಯಾರಂತೀರಾ? ಅವನೇ ಮರಾಠ ಸಾಮ್ರಾಜ್ಯ ಸ್ಥಾಪಕ ಮತ್ತು ದಿಟ್ಟ ಹೋರಾಟಗಾರ. ತಂದೆ ಶಹಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿಯವರ ಮಗನಾಗಿ ಶಿವಾಜಿ ಜನಿಸಿದ. ಶಿವಾಜಿಯು ಫೆಬ್ರವರಿ 19ರಂದು ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಶಿವಾಜಿಯ ಗುರುವೇ ದಾದಾಜಿ ಕೊಂಡದೇವರಾಯ ಮತ್ತು ತಾನಾಜಿ ಮಾಲ್ಸುರೆ. ತಾಯಿ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ, ಮಹಾಭಾರತ, ಪುರಾಣ ಪುಣ್ಯಕಥೆಗಳನ್ನು, ವೀರಾಧಿವೀರರ ಜೀವನ ಚರಿತ್ರೆಗಳನ್ನು ಶಿವಾಜಿಗೆ ತಾಯಿ ಹೇಳುತ್ತಿದ್ದಳು. ಶಿವಾಜಿಗೆ ತಾಯಿ ಧರ್ಮರಕ್ಷಣೆ, ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸುತ್ತಿದ್ದಳು. ಶಿವಾಜಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕವಾಯಿತು. ಶಿವಾಜಿ ಮಹಾರಾಜರು ಅತ್ಯಂತ ದಯಾಮಯಿ ಮತ್ತು ದಕ್ಷ, ಧೈರ್ಯಶಾಲಿ ಆಡಳಿತಗಾರರಾಗಿದ್ದರು. ಶಿವಾಜಿಯವರಿಗೆ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಶಿವಾಜಿಗೆ ಸಲ್ಲುತ್ತದೆ. ಶಿವಾಜಿಗೆ ಛತ್ರಪತಿ ಎಂದು ಕರೆಯಲು ಕಾರಣ, ಶಿವಾಜಿಗೆ ಛತ್ರಪತಿ ಎಂಬ ಬಿರುದು ಬಂದಿರುವುದಕ್ಕೆ ಛತ್ರಪತಿ ಎಂದು ಕರೆಯಲಾಯಿತು. ಶಿವಾಜಿ ಯುದ್ಧ ನಿಪುಣನು, ಪರಾಕ್ರಮಿಯೂ, ಬಲಶಾಲಿಯೂ, ಬಲಿಷ್ಠ ಆಡಳಿತಗಾರನೂ ಆಗಿದ್ದನು ಮತ್ತು ಗೆರಿಲ್ಲಾ ಯುದ್ಧವನ್ನು ಸಹ ಕಲಿತಿದ್ದನು. ಶಿವಾಜಿಯ ಚರಿತ್ರೆ ಹೇಳುತ್ತಾ ಹೋದರೆ ಪದಗಳೇ ಸಾಲದು. ಶಿವಾಜಿಯ ಪರಾಕ್ರಮದ ವರ್ಣನೆ ತುಂಬಾ ಇದೆ. ಥ್ಯಾಂಕ್ ಯು.